ಎಲ್ಲರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ತುಂಬ ದಿನಗಳಿಂದ ವಿಡಿಯೋವನ್ನು ಹಾಕ್ತಾ ಇಲ್ಲಾಗಿತ್ತು, ಬೇರೆ ಬೇರೆ ಕೆಲಸಗಳಿಂದ ಹಾಗೂ ಮೈತ್ರೀಸ್ ಹೋಮ್ ಪ್ರಾಡಕ್ಟ್ನ ತುಂಬಾ ಆರ್ಡರ್ಗಳಿರೋದ್ರಿಂದ ಅದನ್ನು ಕೂಡ ನಾನು ಮೇಂಟೈನ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನನಗೆ ವಿಡಿಯೋವನ್ನು ಹಾಕೋದಕ್ಕೆ ಆಗ್ತಾ ಇಲ್ಲಾಗಿತ್ತು. ತುಂಬ ಜನ ನನ್ನ ಫಾಲೋವರ್ಸು ಕೇಳ್ತಾ ಇದ್ದೀರಾ, ವಿಡಿಯೋವನ್ನೇ ಯಾಕೆ ಹಾಕ್ತಾಯಿಲ್ಲ, ರೆಸಿಪಿಯನ್ನು ಹಾಕ್ತಾಯಿಲ್ಲ, ದಯವಿಟ್ಟು ಹಾಕಿ ಅಂತ ಹೇಳ್ತಾ ಇದ್ದೀರಾ. ನೀವೆಲ್ಲ ನನ್ನನ್ನು ನೆನೆಸ್ಕೊಂಡು ಈ ಥರ ಕೇಳ್ತಾ ಇರೋದು ತುಂಬಾ ಖುಷಿ ಕೊಟ್ಟಿತು. ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಹಾಗೆ ಇನ್ನು ಮುಂದೆ ನಾನು ಸ್ವಲ್ಪ ಸಮಯವನ್ನಾದರೂ ನಾನು ಇಟ್ಕೊಂಡು ನಿಮಗೋಸ್ಕರ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ, ರೆಸಿಪಿಗಳನ್ನು ಶೇರ್ ಮಾಡ್ಕೋತೀನಿ. ನಾನು ಈಗಾಗಲೇ ಹೇಳಿದ ಹಾಗೆ ನನ್ನ ವಿಡಿಯೋಗಳಲ್ಲಿ ಜಾಸ್ತಿ ಮಲೆನಾಡಿನ ರೆಸಿಪಿಗಳಿರುತ್ತೆ. ಮಲೆನಾಡಿನಲ್ಲಿ ಅದರಲ್ಲೂ ಕೂಡ ಸುಲಭವಾಗಿ ಸಿಗುವಂತಹ ಸೊಪ್ಪುಗಳು, ಹಾಗೆ ಕಸದಿಂದ ರಸ ಎನ್ನುವಂತೆ ಕೆಲವೊಂದು ಸಿಪ್ಪೆಗಳನ್ನು ಕೂಡ ಯೂಸ್ ಮಾಡಿಕೊಂಡೆಲ್ಲ ಅಡುಗೆ ಮಾಡ್ತೀವಿ. ಅದನ್ನೆಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಹಾಕುವಂಥ ಅಡುಗೆಗಳು ಜಾಸ್ತಿ ಎಣ್ಣೆಯನ್ನು ಬಳಸದೆ ಆರೋಗ್ಯಕರವಾದಂತಹ ರೆಸಿಪಿಗಳಾಗಿರುತ್ತೆ. ಹಾಗೆ ಜಾಸ್ತಿ ತೆಂಗಿನಕಾಯಿನ ಕೂಡ ನಾವು ಬಳಸಿ ಅಡುಗೆಯನ್ನು ಮಾಡ್ತೀವಿ. ಹಾಗೆ ನಾನು ಮಾಡುವಂಥ ಅಡುಗೆಗಳಲ್ಲಿ ಜಾಸ್ತಿ ತಂಬುಳಿಗಳು, ಮಜ್ಜಿಗೆ ಹುಳಿ, ಚಟ್ನಿಗಳು ಈ ತರಹ ಎಲ್ಲ ಇರುತ್ತೆ, ಗೊಜ್ಜು ಈ ತರಹ ಇರುತ್ತೆ. ಅದರಲ್ಲೂ ಕೂಡ ಮಾವಿನಕಾಯಿ ಸೀಸನ್ನಲ್ಲಿ ಜಾಸ್ತಿ ಮಾವಿನಕಾಯಿ ಮತ್ತು ಹಲಸಿನಕಾಯಿ ಈ ಥರ ಉಪಯೋಗಿಸ್ಕೊಂಡು ಜಾಸ್ತಿ ಅಡುಗೆಗಳನ್ನು ಮಾಡ್ತೀವಿ. ಈ ಎಲ್ಲ ಅಡುಗೆಗಳನ್ನು ನೀವು ನೋಡಬೇಕು, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬೇಕು ಅಂತಿದ್ರೆ ಖಂಡಿತ ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮಗೂ ಕೂಡ ಯಾವುದಾದ್ರೂ ಮಲೆನಾಡಿನ ವಿಶೇಷವಾದಂಥ ಅಡುಗೆಯ ರೆಸಿಪಿ ಬೇಕು ಅಂತಿದ್ರೆ ಖಂಡಿತ ನೀವು ಕಾಮೆಂಟಲ್ಲಿ ನನಗೆ ಹೇಳ್ಬೋದು ಯಾವ ರೆಸಿಪಿ ಬೇಕು ಅಂತ. ಅದನ್ನು ನಾನು ಖಂಡಿತ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ನಾನು ಇಲ್ಲಿ ಹಾಕಿರುವಂಥ ಫೋಟೋಗಳೆಲ್ಲವೂ ಕೂಡ ಅಷ್ಟೇ ನಾನು ಮಾಡುವಂತಹ ಅಡುಗೆಗಳಿನ ಫೋಟೋಗಳನ್ನು ತೆಗೆದಿಟ್ಕೊಂಡಿರೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಒಂದೇ ದಿನದ್ದು ಅಂತ ಅಂದ್ಕೊಳ್ಬೇಡಿ. ದಿನ ಮಾಡಿರುವಂಥ ಅಡುಗೆಗಳನ್ನು ನಾನು ಕೆಲವೊಂದು ಸಲ ಫೋಟೋ ತೆಗಿಲಿಕ್ಕೆ ಟೈಮ್ ಇದ್ದಾವಾಗ ತೆಗೆದಿಟ್ಕೊಂಡಿರ್ತೀನಲ್ವ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಈ ರೆಸಿಪಿಗಳನ್ನು ಕೂಡ ಮುಂದೆ ಶಾರ್ಟಾಗಿ ಹೇಳ್ತಾ ಹೋಗ್ತೀನಿ, ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತಾದರೆ ನಿಮಗೆ ಯಾವ ರೆಸಿಪಿ ಬೇಕು ಅಂತ ನಾನು ಆಗಲೇ ಹೇಳಿದ ಹಾಗೆ ಅದನ್ನು ನೀವು ಕಮೆಂಟಲ್ಲಿ ಹೇಳಿದರೆ ನಾನು ಖಂಡಿತ ಆ ರೆಸಿಪಿಯನ್ನೇ ಸಪ್ರೇಟಾಗಿ ವಿಡಿಯೋವನ್ನು ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ನೋಡಿ, ನಮ್ಮ ಅಡುಗೆಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಮಾನ್ಯವಾಗಿ ಮಜ್ಜಿಗೆ ಹುಳಿ ಇದ್ದೇ ಇರುತ್ತೆ. ಮಜ್ಜಿಗೆ ಹುಳಿ ಅಥವಾ ಸಾಂಬಾರು ಮಾಡ್ತೀವಿ. ಹಾಗೆ ಒಂದು ತಂಬುಳಿ ಅಥವಾ ಹಸಿ ಅಂತ ಕೂಡ ಹೇಳ್ತೀವಿ. ಅದನ್ನು ಕೂಡ ನಾವು ಅಷ್ಟೇ ತೆಂಗಿನಕಾಯಿ ತುರಿ ಮತ್ತು ಮೊಸರನ್ನು ಸೇರಿಸಿ ಮಾಡ್ತೀವಿ. ಯಾವುದೇ ತರಕಾರಿಯನ್ನಾದ್ರೂ ಕೂಡ ನಾವು ಹೆಚ್ಚಿಕೊಂಡು ಅದಕ್ಕೆ ಒಗ್ಗರಣೆ ಹಾಕಿ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಮತ್ತು ತೆಂಗಿನಕಾಯಿ ತುರಿಯನ್ನು ರುಬ್ಬಿ ಮಿಕ್ಸ್ ಮಾಡಿದರೆ ಅದು ಹಸಿ ಅಂತ ಆಗುತ್ತೆ. ಹಾಗೆ ನಾವು ತಂಬುಳಿಯನ್ನು ಮಾಡೋದಿದ್ರೆ ಯಾವುದೇ ಸೊಪ್ಪಾಗಲಿ ತರಕಾರಿಯನ್ನಾಗಲಿ ಕೂಡ ಅಷ್ಟೇ ಸ್ವಲ್ಪ ನಾವು ಹುರಿದುಕೊಂಡು ತುಪ್ಪದಲ್ಲಿ ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕಿ ಹುರಿದುಕೊಳ್ತೀವಿ. ಅದರ ಜೊತೆ ಸೊಪ್ಪನ್ನು ಹಾಕಿ ಹುರಿದುಕೊಂಡು ಅದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಅದರ ಜೊತೆಗೆ ಸ್ವಲ್ಪ ಮಜ್ಜಿಗೆಯನ್ನು ಕೂಡ ಸೇರಿಸಿದ್ರೆ ಒಂದು ತಂಬುಳಿ ಆಗುತ್ತೆ. ಈ ತಂಬುಳಿಯನ್ನು ಕೂಡ ಅಷ್ಟೇ ಊಟದಲ್ಲಿ ಮೊದಲಿಗೆ ನಾವು ಊಟ ಮಾಡ್ತೀವಿ. ಊಟದಲ್ಲಿ ಮೊದಲಿಗೆ ತಂಬುಳಿಯನ್ನು ಸೇವನೆ ಮಾಡಿದರೆ ಅದು ನಮ್ಮ ಹೊಟ್ಟೆಯನ್ನು ತಂಪಾಗಿಡುತ್ತೆ ಅಂತ ಕೂಡ ಹೇಳ್ತಾರೆ. ಅದರಲ್ಲೂ ಕೂಡ ಬೇಸಿಗೆಯಲ್ಲಂತೂ ತಂಬುಳಿ ಇರಲೇಬೇಕು. ಚಳಿಗಾಲದಲ್ಲೂ ಕೂಡ ಅಷ್ಟೇ ನಮ್ಮ ದೇಹವನ್ನು ಉಷ್ಣವಾಗಿಡೋದಕ್ಕೆ ಯಾವ್ಯಾವ ಸೊಪ್ಪುಗಳು ಮತ್ತು ತರಕಾರಿಗಳು ಒಳ್ಳೆಯದು ಆ ತರಹ ಸೊಪ್ಪು ತರಕಾರಿಗಳನ್ನು ನಾವು ಯೂಸ್ ಮಾಡ್ತೀವಿ. ಹಾಗೆ ಇದು ಅಪ್ಪೆ ಹುಳಿ ಅಂತ. ಈ ಅಪ್ಪೆ ಹುಳಿಯನ್ನು ಕೂಡ ಅಷ್ಟೇ ಮಾವಿನಕಾಯಿ ಸಿಗೋ ಹೊತ್ತಿಗೆ ಮಾವಿನಕಾಯಿಯಿಂದ ಮಾಡ್ತೀವಿ. ಮಾವಿನಕಾಯಿನ ಬೇಯಿಸ್ಕೊಂಡು ಅದನ್ನು ಸ್ವಲ್ಪ ನಾವು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಒಂದು ಒಗ್ಗರಣೆ ಹಾಕಿಬಿಟ್ರೆ ಅಪ್ಪೆ ಹುಳಿ ಆಗುತ್ತೆ. ಇದು ನೋಡಿ ಕೋಸಂಬರಿ. ಇದನ್ನು ನಾನು ಉದ್ದಿನ ಕಾಳನ್ನು ಉಪಯೋಗಿಸ್ಕೊಂಡು ಮಾಡಿದ್ದೀನಿ. ಸೌತೆಕಾಯಿ ಮತ್ತು ಉದ್ದಿನ ಕಾಳನ್ನು ಉಪಯೋಗಿಸ್ಕೊಂಡು ಕೋಸಂಬರಿಯನ್ನು ಮಾಡಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಸುಲಭವಾಗಿ ಮಾಡುವಂಥ ಕೋಸಂಬರಿ. ಹಾಗೆ ಇದು ನೀವು ನೋಡ್ತಾ ಇರ್ಬೋದು, ಮಾವಿನಕಾಯಿಯ ಬೂತ್ ಗೊಜ್ಜು ಅಂತ ಹೇಳ್ತೀವಿ. ಅಂದರೆ ಮಾವಿನಕಾಯಿಯನ್ನು ಬೇಯಿಸ್ಕೊಂಡು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಸಾಸಿವೆ, ಉದ್ದಿನಬೇಳೆ ಎಲ್ಲವನ್ನು ಒಗ್ಗರಣೆ ಹಾಕಿ, ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದರೆ ಹಿಂಗನ್ನು ಹಾಕ್ಕೋಬೋದು. ಹಾಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ರುಬ್ಬಿ ಹಾಕ್ಬೋದು. ಇಲ್ಲಾಂದರೆ ಇವಾಗ ನಾನು ಮಾಡಿದಾಗೆ ಮೊಸರನ್ನು ಸೇರಿಸ್ಬಿಟ್ರೆ ಇದು ಮಾವಿನಕಾಯಿಯ ಬೂತ್ ಗೊಜ್ಜು ರೆಡಿ ಆಗುತ್ತೆ. ಇದು ಕೂಡ ಅಷ್ಟೇ ಅನ್ನದ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಖಾರವಾಗಿ ಮಾಡಬೇಕು. ಇದು ಮಜ್ಜಿಗೆ ಹುಳಿನಿಂದ ಮಾಡಿರುವಂಥ ತಂಬುಳಿ. ಮಜ್ಜಿಗೆ ಹುಳನ್ನು ಕೂಡ ಅಷ್ಟೇ ರುಬ್ಬಿಕೊಂಡು ಸೋಸ್ಕೊಂಡು ಮಾಡಿರುವಂತಹ ತಂಬುಳಿ. ಇದು ಕೂಡ ಅಷ್ಟೇ ಬಾಳೆಕಾಯಿಯ ಮಜ್ಜಿಗೆ ಹುಳಿ. ಮಜ್ಜಿಗೆ ಹುಳಿ ಮಾಡಬೇಕಿದ್ರೂ ಕೂಡ ಅಷ್ಟೇ ನಾನು ಮತ್ತೇನು ತುಂಬ ಮಸಾಲೆಯನ್ನು ಹಾಕಲ್ಲ. ಹಸಿ ತೆಂಗಿನಕಾಯಿ ತುರಿ ಜೊತೆಗೆ ಸ್ವಲ್ಪ ಧನಿಯಾವನ್ನು ಹಾಕ್ತೀನಿ, ಸಾಸಿವೆಯನ್ನು ಹಾಕ್ತೀನಿ, ಹಾಗೆ ಹಿಂಗನ್ನು ಹಾಕ್ತೀನಿ.
ಇವಿಷ್ಟನ್ನು ಹಾಕಿ ಅರಿಶಿಣವನ್ನು ಹಾಕಿ ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ರುಬ್ಕೊಳ್ಳೋದು. ಯಾವ ತರಕಾರಿ ಮಜ್ಜಿಗೆ ಹುಳಿಯನ್ನು ಮಾಡ್ತೀವೋ ಆ ತರಕಾರಿಯನ್ನು ಬೇಯಿಸ್ಕೊಳ್ಳೋದು. ಉಪ್ಪನ್ನು ಹಾಕಿ ಕೆಲವೊಂದು ತರಕಾರಿಗಳಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ತೀವಿ. ನಂತರ ಕೊನೆಯಲ್ಲಿ ಮಜ್ಜಿಗೆಯನ್ನು ಸೇರಿಸ್ಕೊಳ್ಳೋದು. ಕೆಲವೊಬ್ಬರು ಲಿಂಬು ಹುಳಿಯನ್ನು ಕೂಡ ಸೇರಿಸ್ತಾರೆ. ಈ ಥರ ಮಾಡಿ ಮಜ್ಜಿಗೆ ಹುಳಿಯನ್ನು ಕೂಡ ಮಾಡ್ತಾರೆ. ಈ ಮಜ್ಜಿಗೆ ಹುಳಿನೂ ಕೂಡ ಅಷ್ಟೇ ಬೇರೆ ಬೇರೆ ತರಕಾರಿಯನ್ನು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತೀವಲ್ವ. ಕೆಲವೊಂದು ತರಕಾರಿಗಳಿಗೆ ಸ್ವಲ್ಪ ಅಕ್ಕಿಯನ್ನು ಕೂಡ ಹುರಿದು ಹಾಕ್ತಾರೆ ಕೆಲವೊಬ್ಬರು, ಯಾಕೆಂದರೆ ಅದು ತುಂಬ ದಪ್ಪಗಾಗತ್ತೆ ಅಂತ. ಆವಾಗ ತೆಂಗಿನಕಾಯಿ ತುರಿ ಕಡಿಮೆ ಸಾಕಾಗತ್ತೆ ಅಂತ ಕೆಲವೊಬ್ಬರು ಸ್ವಲ್ಪ ಅಕ್ಕಿಯನ್ನು ಕೂಡ ಹುರಿದು ಸೇರಿಸ್ತಾರೆ. ಈ ತರಹ ಮಾಡಿ ತುಂಬ ವಿಧಾನದಲ್ಲಿ ಮಜ್ಜಿಗೆ ಹುಳಿಯನ್ನು ಮಾಡ್ಬೋದು. ಮಜ್ಜಿಗೆ ಹುಳಿ ಜೊತೆಗೆ ನಾವು ಸಾಂಬಾರು ಕೂಡ ಅಷ್ಟೇ ನಾವು ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕಿ ನಾವು ಸಾಂಬಾರು ಮಾಡ್ತೀವಿ. ಅದಕ್ಕೋಸ್ಕರ ನಾವು ಮಾಡುವಂಥ ಸಾಂಬಾರು ಸ್ವಲ್ಪ ದಪ್ಪಗಾಗಿರುತ್ತೆ. ತೆಂಗಿನಕಾಯಿ ತುರಿಯನ್ನು ಕೂಡ ನಾವು ಅಷ್ಟೇ ಮಸಾಲೆಯನ್ನು ರುಬ್ಕೊಂಡು ಮಸಾಲೆಯ ಜೊತೆಗೆ ತೆಂಗಿನಕಾಯಿಯನ್ನು ಹಾಕಿ ರುಬ್ತೀವಲ್ವ. ನಂತರ ಬೇಳೆ ಮತ್ತು ತರಕಾರಿಯನ್ನು ಬೇಯಿಸ್ಕೊಂಡು ಅದರ ಜೊತೆಗೆ ಮಸಾಲೆಯನ್ನು ಸೇರಿಸ್ಕೊಂಡು ನಾವು ಸಾಂಬಾರನ್ನು ಮಾಡ್ತೀವಿ. ಸಾಂಬಾರು ಮಾಡಬೇಕಿದ್ರೂ ಅಷ್ಟೇ ನಾವು ಸ್ವಲ್ಪ ಧನಿಯಾ ಮತ್ತು ಜೀರಿಗೆ, ಬಿಳಿ ಎಳ್ಳು, ಇಂಗು, ಮೆಂತ್ಯ ಎಲ್ಲವನ್ನು ಸೇರಿಸಿ ಮಸಾಲೆಯನ್ನು ಹುರಿತೀವಿ. ಸ್ವಲ್ಪ ಕರಿಬೇವು ಹಾಕ್ತೀವಿ, ಒಣಮೆಣಸು ಎಲ್ಲವನ್ನು ಹಾಕಿ ಮಸಾಲೆಯನ್ನು ಹುರಿದುಕೊಂಡು ಅದರ ಜೊತೆಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಹುಣಸೆ ಹಣ್ಣನ್ನು ಹಾಕಿ ಈ ಮಸಾಲೆಯನ್ನು ನಾವು ಸಾಂಬಾರಿಗೆ ಹಾಕ್ತೀವಿ. ಈ ತರಹ ಮಾಡಿದರೆ ಇದು ಒಂಥರ ಬೇರೆ ಟೇಸ್ಟೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ತರಹ ಮಸಾಲೆಗಳು. ಹಾಗೆ ಇವಾಗ ನೀವು ನೋಡ್ತಾ ಇರೋದು ನಾನು ಮಾಡಿರುವಂಥ ಸೊಪ್ಪಿನ ಗೊಜ್ಜು. ಅಂದರೆ ನಮ್ಮ ಕಡೆಯಲ್ಲಿ ಕೆಸುವಿನ ಸೊಪ್ಪು ತುಂಬಾ ಫೇಮಸ್ಸು. ಕೆಸುವಿನ ಸೊಪ್ಪಿನ ಗೊಜ್ಜನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಅದು ಮತ್ತು ನಾವು ಬೇಸಿಗೆಯಲ್ಲಿ ಜಾಸ್ತಿ ತಿನ್ನಲ್ಲ ಕೆಸುವಿನ ಸೊಪ್ಪನ್ನು, ಚಳಿಗಾಲ ಮತ್ತು ಮಳೆಗಾಲದಲ್ಲಷ್ಟೇ ಉಪಯೋಗಿಸ್ತೀವಿ. ಇದು ಕೂಡ ಅಷ್ಟೇ ಕೆಸುವಿನ ಸೊಪ್ಪನ್ನು ಬೇಯಿಸ್ಕೊಂಡು ಉಪ್ಪು ಹುಳಿಯನ್ನು ಹಾಕಿ ಬೇಯಿಸ್ಕೊಂಡು ಆ ಸೊಪ್ಪಿನ ಜೊತೆ ಕೆಲವೊಬ್ಬರು ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ತಾರೆ, ಇಲ್ಲಾಂದರೆ ಹಾಗೆಯೇ ಕೂಡ ಮಾಡ್ತಾರೆ. ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲವೂ ಚೆನ್ನಾಗಿ ಇರಬೇಕು. ಆವಾಗಷ್ಟೇ ಈ ತೆಂಗಿನ ತುರಿ ಹಾಕದೇ ಇದ್ರೂ ಕೂಡ ಕೆಸುವಿನ ಸೊಪ್ಪಿನ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಈ ತರಹ ವಿಧಾನದಲ್ಲಿ ಮಲೆನಾಡಿನಲ್ಲಿ ಕೆಸುವಿನ ಸೊಪ್ಪಿನ ಗೊಜ್ಜನ್ನು ಕೂಡ ಮಾಡ್ತಾರೆ. ಹಾಗೆಯೇ ಇವಾಗ ನಾನು ಒಂದು ಸಿಂಪಲ್ ಆಗಿರುವಂತಹ ನಾವು ಚಪಾತಿ ಪರೋಟಾಗೆಲ್ಲ ಮಾಡುವಂತಹ ಒಂದು ಗ್ರೇವಿಯನ್ನು ಹೇಳ್ತಾ ಇದ್ದೀನಿ. ಗ್ರೇವಿಯನ್ನು ಮಾಡಬೇಕಿದ್ರೂ ಅಷ್ಟೇ ನಾನು ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿಯನ್ನೆಲ್ಲ ಹುರ್ಕೊಂಡೆ. ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನು ಕೂಡ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಅದರ ಜೊತೆಗೆ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕಿದ್ದೀನಿ. ತುಂಬ ಗರಂ ಮಸಾಲೆ ಏನೂ ಹಾಕಿಲ್ಲ. ಹಾಗೆ ಸ್ವಲ್ಪ ಗೋಡಂಬಿ ಮತ್ತು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ನಾನು ತುಂಬ ನುಣ್ಣಗೆ ರುಬ್ಕೋತೀನಿ. ಹಾಗೆ ಇವಾಗ ನಾನಿಲ್ಲಿ ಪರೋಟವನ್ನು ಕೂಡ ಮಾಡ್ತಾಯಿದ್ದೀನಿ. ಈ ಪರೋಟ ಮಾಡೋದಕ್ಕೂ ಕೂಡ ಅಷ್ಟೇ ಗೋಧಿ ಹಿಟ್ಟನ್ನು ಮೆತ್ತಗೆ ಕಲಿಸ್ಕೊಳ್ಬೇಕಾಗತ್ತೆ. ನಂತರ ನಾನಿಲ್ಲಿ ನೋಡಿ ಸ್ವಲ್ಪ ಪನ್ನೀರನ್ನು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಪನ್ನೀರನ್ನು ಸ್ವಲ್ಪ ಬಿಸಿ ಮಾಡಿಕೊಂಡೆ. ಪನ್ನೀರ್ ಜೊತೆಗೆ ಸ್ವಲ್ಪ ಜೀರಿಗೆಯನ್ನು ಕೂಡ ಸೇರಿಸಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ ಪೇಸ್ಟು ಇವಿಷ್ಟನ್ನು ಹಾಕಿ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಮಾಡ್ತಾ ಇರುವಂಥ ಪರೋಟದ ಸ್ಟಫಿಂಗ್ ಸಲುವಾಗಿ. ನಾವು ಹಾಗೆಯೇ ಕೂಡ ಪನ್ನೀರನ್ನು ಹಾಕ್ಬೋದು, ಈ ಥರ ಫ್ರೈ ಮಾಡ್ದೇ ಕೂಡ ಹಾಕ್ಬೋದು. ಆದರೆ ಹಸಿಮೆಣಸೆಲ್ಲ ಹಸಿ ವಾಸನೆ ಹೋಗಲಿ ಅಂತ ನಾನು ಈ ಥರ ಮಾಡಿಕೊಂಡೆ. ಹಾಗೆ ನಾನು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬೆಂಡೆಕಾಯಿಯ ಒಳಗಡೆ ಮಸಾಲೆಯನ್ನು ಹಾಕೋದಕ್ಕೆ ತಯಾರು ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿ ಒಳಗಡೆ ಮಸಾಲೆಯನ್ನು ಸ್ಟಫ್ ಮಾಡೋದಕ್ಕೆ ಅಂತ ನಾನು ಹಸಿ ತೆಂಗಿನಕಾಯಿ ತುರಿ, ಸ್ವಲ್ಪ ಸಾಂಬಾರು ಪೌಡ್ರು, ಕೆಂಪು ಮೆಣಸಿನ ಪುಡಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಸಣ್ಣದಾಗಿ ಹೆಚ್ಚಿರುವಂಥದ್ದು, ಹಾಗೆ ಲಿಂಬು ರಸ ಇವನ್ನೆಲ್ಲವನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಇಟ್ಕೊಂಡೆ. ಹಸಿ ಇದೆ ಎಲ್ಲವನ್ನು ಹಾಕಿದ್ದೀನಿ. ನಂತರ ಬೆಂಡೆಕಾಯಿಯನ್ನು ಮಧ್ಯದಲ್ಲಿ ಸೀಳ್ಕೊಂಡು ಅದರ ಒಳಗಡೆ ಮಸಾಲೆಯನ್ನು ತುಂಬಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ಚೆನ್ನಾಗಿ ಬೆಂಡೆಕಾಯಿನ ಬಾಡಿಸ್ಬೇಕಾಗತ್ತೆ. ಆವಾಗ ಬೆಂಡೆಕಾಯಿ ತಿನ್ನೋದಕ್ಕೆ ಚೆನ್ನಾಗಾಗತ್ತೆ, ಊಟದ ಜೊತೆಗೂ ಚೆನ್ನಾಗಾಗತ್ತೆ, ಚಪಾತಿ ಜೊತೆಗೆಲ್ಲನೂ ಈ ಬೆಂಡೆಕಾಯಿ ಮಸಾಲ ತುಂಬ ಚೆನ್ನಾಗಿ ಆಗುತ್ತೆ. ನಾವು ಇದನ್ನು ಒಂದಿನ ಮಾಡಿದರೆ ಮಾರನೇ ದಿನ ಕೂಡ ಇಟ್ಕೊಂಡು ತಿನ್ಬೋದು. ಬೇಕಾದವಾಗ ನಾವು ಬಿಸಿ ಮಾಡಿ ತಿನ್ಬೋದು. ಈ ಥರ ಕೂಡ ಅಷ್ಟೇ. ನೋಡಿ ಇವಾಗ ನೋಡಿ ನಾನು ಮಾಡಿರುವಂಥ ಈ ಪನ್ನೀರ್ ಮಸಾಲ ಚೆನ್ನಾಗಿ ತಣ್ಣಗಾಗಿದೆ. ಈ ಪನ್ನೀರ್ ಮಸಾಲಕ್ಕೆ ನೀವು ನೋಡ್ತಾ ಇರ್ಬೋದು, ನಾನು ನೋಡಿ ಮತ್ತೇನೂ ಸೇರಿಸಿಲ್ಲ. ಕೊತ್ತಂಬರಿ ಸೊಪ್ಪು, ಜೀರಿಗೆ ಇಷ್ಟನ್ನೇ ಸೇರಿಸಿರ್ತೀನಿ. ತುಂಬ ಚೆನ್ನಾಗಿ ಆಗುತ್ತೆ ಸ್ಟಫ್ ಮಾಡಿ ನಾವು ಪರೋಟವನ್ನು ಮಾಡಿದರೆ. ಇಲ್ಲ ಅಂದರೆ ನಿಮಗೇನಾದರೂ ಈ ಥರ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದರೆ ನೀವು ಗೋಧಿ ಹಿಟ್ಟಿನ ಜೊತೆಗೆ ಪನ್ನೀರನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನೀವು ಪರೋಟವನ್ನು ಮಾಡ್ಬೋದು. ಆವಾಗ ನೀವು ಈ ಥರ ಉಂಡೆ ಮಾಡಿ ಮತ್ತೆ ಅದನ್ನು ಸ್ಟಫ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅದು ಕೂಡ ಸಾಫ್ಟಾಗಿಯೇ ಬರುತ್ತೆ. ಪನ್ನೀರ್ ಪರೋಟ ಚೆನ್ನಾಗಿಯೇ ಆಗುತ್ತೆ.
ಇವಾಗ ನೋಡಿ ನಾನು ಸ್ಟಫ್ ಮಾಡಿರುವಂಥ ಬೆಂಡೆಕಾಯಿಗಳನ್ನು ನಾನು ಬಾಣಲೆಯಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಎಣ್ಣೆಯನ್ನು ಹಾಕಿಲ್ಲ, ನೀವು ನೋಡ್ತಾ ಇರ್ಬೋದು. ಒಂದೇ ಚಮಚ ಎಣ್ಣೆನಲ್ಲೇ ಈ ಬೆಂಡೆಕಾಯಿ ಫ್ರೈ ಆಗುತ್ತೆ. ಆದರೆ ಸ್ವಲ್ಪ ದಪ್ಪ ತಳದ ಬಾಣಲೆಯಲ್ಲಿ ನಾವು ಈ ಬೆಂಡೆಕಾಯಿಗಳನ್ನು ಹಾಕಬೇಕಾಗತ್ತೆ. ತೆಳುವಾಗಿರುವಂಥ ಬಾಣಲೆಯಲ್ಲಿ ಹಾಕಿದರೆ ಬೇಗನೆ ಸೀದು ಹೋಗುತ್ತೆ. ಈ ತರಹ ಮಾಡಿ ನಾನು ಈ ಬೆಂಡೆಕಾಯಿ ಮಸಾಲವನ್ನು ಮುಚ್ಚಿಟ್ಕೊಂಡು ಬೇಯಿಸ್ತಾ ಇದ್ದೀನಿ. ನಂತರ ನೋಡಿ ನಾನು ಮಾಡ್ತಾ ಇರುವಂಥ ಗ್ರೇವಿಯನ್ನು ನೋಡ್ಬೋದು. ನಾನು ಆಲ್ರೆಡಿ ಹೇಳಿದಾಗೆ ಎಲ್ಲ ಮಸಾಲೆಗಳನ್ನು ಹಾಕಿ ನಾನು ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ರುಬ್ಕೊಂಡು ನಂತರ ಮತ್ತೆ ಒಗ್ಗರಣೆಯನ್ನು ಮಾಡಿ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಅಷ್ಟೇ ಹಾಕಿದ್ದೀನಿ. ಹಾಕ್ಕೊಂಡು ಈ ಮಸಾಲೆಯನ್ನು ಹಾಕಿ ಮತ್ತೊಂದು ಸಲ ಬಾಡಿಸ್ಕೊತಾ ಇದ್ದೀನಿ. ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಇವಾಗಲೇ ನಾನು ಸೇರಿಸ್ಕೊತಾ ಇದ್ದೀನಿ. ನಾವು ಇದಕ್ಕೆ ಗೋಡಂಬಿಯಲ್ಲಿ ಹಾಕಿರೋದ್ರಿಂದ ಇದು ಚೆನ್ನಾಗಿ ದಪ್ಪಿಗೆ ಆಗುತ್ತೆ. ಸ್ವಲ್ಪ ತೆಳಗಿದ್ರೂ ಕೂಡ ಪರವಾಗಿಲ್ಲ. ನಂತರ ನೋಡಿ ನಾನು ಇಲ್ಲಿ ತರಕಾರಿಗಳನ್ನು ಬೇಯಿಸ್ಕೊಂಡಿದ್ದೀನಿ. ನಮ್ಮ ಇಷ್ಟದ ಯಾವುದೇ ತರಕಾರಿಗಳನ್ನು ಕೂಡ ನಾವು ಹಾಕಿ ಬೇಯಿಸ್ಕೊಳ್ಬೋದು. ನಾವು ಮೊದಲೇ ತರಕಾರಿಗಳನ್ನು ಬೇಯಿಸಿ ಇಟ್ಕೊಂಡ್ರೆ ತುಂಬ ಬೇಗನೆ ನಾವು ಈ ಗ್ರೇವಿಯನ್ನು ಕೂಡ ಮಾಡ್ಬೋದು. ನೋಡಿ ಇವಾಗ ನಾನು ಬೆಂದಿರುವಂಥ ತರಕಾರಿಗಳನ್ನು ಈ ಮಸಾಲೆ ಜೊತೆಗೆ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿ ಇಷ್ಟನ್ನು ಹಾಕಿದ್ದೀನಿ. ತರಕಾರಿ ಬೇಯಿಸೋ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ. ಅದಕ್ಕೋಸ್ಕರ ನಾನು ಇವಾಗ ಮತ್ತೆ ಸ್ವಲ್ಪ ಅಷ್ಟೇ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿಕೊಂಡು ಉಪ್ಪು ಮತ್ತು ಖಾರ ಎಲ್ಲವನ್ನು ಜಾಸ್ತಿಯಾಗಿ ಹಾಕ್ಕೋಬೋದು. ನಿಮಗೇನಾದರೂ ಗರಂ ಮಸಾಲೆ ಎಲ್ಲ ಇಷ್ಟ ಇದ್ದರೆ ನೀವು ಗರಂ ಮಸಾಲೆಯನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಗರಂ ಮಸಾಲೆಯನ್ನು ಜಾಸ್ತಿ ಯೂಸ್ ಮಾಡಿಲ್ಲ. ನಾನು ಯಾವಾಗಲೂ ಮಸಾಲೆಯನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ನಾನು ಬಳಸ್ತೀನಿ. ಅದಕ್ಕೋಸ್ಕರ ನಾನು ತುಂಬ ಮಸಾಲೆಯನ್ನು ಹಾಕಿಲ್ಲ. ನಿಮ್ಗೆ ಇಷ್ಟ ಆದರೆ ನೀವು ಹಾಕ್ಕೊಳ್ಬೋದು. ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಇವಾಗ ನೋಡಿ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ನೀವೇನೇ ನೋಡ್ಬೋದು. ಇಷ್ಟು ಚೆನ್ನಾಗಿ ಬಾಡಿದರೆ ಸಾಕಾಗುತ್ತೆ. ಇದು ಅದರಲ್ಲಿರುವಂಥ ಲೋಳೆ ಅಂಶ ಎಲ್ಲವೂ ಹೋಗಿರುತ್ತೆ. ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ ನಾನಿಲ್ಲಿ ಗೋಧಿ ಹಿಟ್ಟನ್ನು ಕೂಡ ಕಲಸಿಟ್ಕೊಂಡು ಒಂದು 20 ನಿಮಿಷ ಆಗಿದೆ. ಇವಾಗ ನೋಡಿ ಸಾಫ್ಟಾಗಿ ಕೂಡ ಆಗಿದೆ. ನಾವು ಯಾವಾಗಲೂ ಕೂಡ ಅಷ್ಟೇ ಈ ತರಹ ನಾವು ಈ ಮಸಾಲೆಯನ್ನು ತುಂಬಿ ಮಾಡುವಂಥ ಪರೋಟಗಳಿಗೆಲ್ಲ ಗೋಧಿ ಹಿಟ್ಟನ್ನು ತುಂಬ ಸಾಫ್ಟಾಗಿಯೇ ಕಲಿಸ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಅದು ಬೇಗನೆ ಸೈಡೆಲ್ಲ ಒಡೆದು ಹೋಗುತ್ತೆ. ಅದಕ್ಕೋಸ್ಕರ ತುಂಬ ಸಾಫ್ಟಾಗಿ ನೀವು ಹಿಟ್ಟನ್ನು ಕಲಿಸ್ಕೊಂಡು ಅದರೊಳಗಡೆ ಯಾವುದೇ ಮಸಾಲೆಯನ್ನು ಹಾಕೋದಿದ್ರೂ ಕೂಡ ನಾವು ಈ ಥರ ಸ್ಟಫ್ ಮಾಡ್ಬೋದು. ಈ ಥರ ಮಾಡಿ ನಾನು ಈ ಮಸಾಲೆಯನ್ನು ತುಂಬಿ ನಾನು ಪರೋಟವನ್ನು ಕೂಡ ರೆಡಿ ಮಾಡಿದೆ. ನೋಡಿ ಎಲ್ಲವೂ ರೆಡಿ ಆಯಿತು. ಈ ತರಹ ತುಂಬ ಸುಲಭವಾಗಿ ನಾವು ಮಕ್ಕಳಿಗೆಲ್ಲ ಒಂದೊಂದು ದಿನ ಅನ್ನ ಸಾಂಬಾರು ಈ ಥರ ಬೇಜಾರಾದವಾಗ ಈ ಥರ ಅಡುಗೆಗಳನ್ನು ಕೂಡ ನಾವು ಮಾಡಿಕೊಡ್ಬೋದು. ಈ ಥರ ಮಾಡಿದವಾಗ ನಾವು ಸ್ವಲ್ಪ ಮೊಸರನ್ನ ಮತ್ತು ಈ ಥರ ಏನಾದರೂ ಬೇರೆ ಮಾಡಿದ್ರೂ ಕೂಡ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ನಾವು ಯಾವುದೇ ಅಡುಗೆಯನ್ನು ಮಾಡಬೇಕಿದ್ರೂ ಕೂಡ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರೆ ನಾವು ಬೇಗ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ಬೋದು. ಇಡೀ ದಿನವೂ ನಾವು ಅಡುಗೆ ಮನೆಯಲ್ಲೇ ಇದ್ಕೊಂಡು ಕೆಲಸ ಮಾಡ್ತಾ ಇರುವಂಥ ಅವಶ್ಯಕತೆಯೇ ಇರೋದಿಲ್ಲ. ಅರ್ಧ ಗಂಟೆಯಲ್ಲೇ ನಾವು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಂತರ ನಾವು ಫ್ರೀ ಆಗ್ಬೋದು. ಹಾಗೆ ಸ್ನೇಹಿತರೆ, ನಿಮಗೇನಾದರೂ ಮೈತ್ರೀಸ್ ಹೋಮ್ ಪ್ರಾಡಕ್ಟ್ನಲ್ಲಿ ಮಾಡುವಂತಹ ತಿಂಡಿಗಳು ಏನಾದರೂ ಬೇಕಿದ್ದೆ ಅಂತ ಆದರೆ ಇಲ್ಲಿರುವಂಥ ನಂಬರ್ಗೆ ನೀವು ಮೆಸೇಜನ್ನು ಮಾಡ್ಬೋದು. ನಿಮಗೆ ಯಾವ ತಿಂಡಿ ಬೇಕಿದ್ರೂ ಕೂಡ ನಾನು ಮಾಡುವಂಥ ತಿಂಡಿಗಳು ನಿಮ್ಮ ಮನೆಗೆ ನೀವು ತರಿಸ್ಕೊಳ್ಬೋದು. ನಾನು ಎಲ್ಲ ಕಡೆಯೂ ಕೂಡ ಅಷ್ಟೇ ನಾನು ನಿಮ್ಮ ಮನೆಗೆ ತಿಂಡಿಯನ್ನು ಕೊರಿಯರ್ ಮೂಲಕ ಕಳಿಸಿಕೊಡ್ತಾ ಇದ್ದೀನಿ. ಹಾಗೆ ನಿಮಗಲ್ಲದೆ ನಿಮ್ಮ ಸ್ನೇಹಿತರಿಗೆ ಯಾರಿಗೆ ಬೇಕಿದ್ರೂ ಕೂಡ ಖಂಡಿತ ನೀವು ಹೇಳ್ಬೋದು. ಹಾಗೆಯೇ 40 ಜನರಿಗೆ 50 ಜನರಿಗೆ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಆ ತರಹ ಇದ್ರೂ ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ನಮ್ಮ ಏರಿಯಾಕ್ಕೆ ಹತ್ತಿರ ಇರೋ ಕಡೆ ಎಲ್ಲ ನಾವು ಊಟವನ್ನು ಕೂಡ ಕಳಿಸಿಕೊಡ್ತಾ ಇದ್ದೀವಿ. ನಿಮಗೆ ಇಲ್ಲಿರುವಂತಹ ಈ ಅಡುಗೆಗಳಲ್ಲಿ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ಖಂಡಿತ ನೀವು ಇಲ್ಲಿ ನನಗೆ ಕೇಳ್ಬೋದು, ಕಮೆಂಟ್ ಮಾಡಿ ಕೇಳ್ಬೋದು. ನಾನು ಅದನ್ನು ನೆಕ್ಸ್ಟು ಬೇರೆ ವಿಡಿಯೋವನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಮತ್ತೆ ಬರ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಸ್ನೇಹಿತರೆ. ಇನ್ನು ಮುಂದೆ ನನ್ನ ವಿಡಿಯೋಗಳು ಯಾವಾಗಲೂ ಬರ್ತಾ ಇರುತ್ತೆ. ಖಂಡಿತ ಇನ್ಮೇಲೆ ನಾನು ಈ ತರಹ ವಿಡಿಯೋವನ್ನು ಹಾಕೋದಕ್ಕೆ ತುಂಬ ದಿನಗಳ ಲೇಟ್ ಮಾಡೋದಿಲ್ಲ. ನಿಮ್ಮ ಜೊತೆ ಯಾವಾಗಲೂ ನಾನು ಇದೇ ತರಹ ಕನೆಕ್ಟ್ ಆಗ್ಕೊಂಡಿರ್ತೀನಿ. ಧನ್ಯವಾದಗಳು ಸ್ನೇಹಿತರೆ.